ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದ ಬಗ್ಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇಲ್ಲಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾಕೆಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ, ಸೊ ಇದಕ್ಕೊಂದು ಬ್ರೇಕ್ ಅನ್ನೋ ರೀತಿ ಇವಾಗ ಹೊಸ ಸುದ್ದಿ ಬಂದಿದೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ 29ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಕೂಡ ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ರೆ, ಸೊ ಬನ್ನಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಒಂದು ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅಂದ್ರೆ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ, ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಆಲ್ರೆಡಿ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತವರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ. ಸೊ ನಿಮಗೆ ಎಷ್ಟು ಆಲ್ಮೋಸ್ಟ್ ಒಂದು 30 ರಿಂದ 40 ಕಮೆಂಟ್ ಗಳನ್ನ ಚೆಕ್ ಮಾಡಿದೆ. ಸೊ ಅಷ್ಟು ಕಮೆಂಟ್ ಗಳಲ್ಲಿ ಒಬ್ಬರೇನೆ 29ನೇ ಕಂತಿನ ಹಣ ಬಂದಿದೆ ನಮಗೆ ಅಂತ ಇಲ್ಲಿ ಕಮೆಂಟ್ ಅನ್ನ ಮಾಡಿರುವಂತದ್ದು. ಸೊ ಇನ್ನು ಉಳಿದಂತಹ ಫಲಾನುಭವಿಗಳೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ನಿಮಗೆ ಹಣ ಬಂದಿಲ್ಲ ಅಂತ ಅಂದ್ರೆ ಏನ್ ಕಾರಣ ಅಂತ ಅಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ನಿಮಗೆ, ಅಷ್ಟೇ ಸಿಂಪಲ್. ಸೊ ಅದ್ರಲ್ಲಿ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ 80% ಫಲಾನುಭವಿಗಳಿಗೆ ರೀಚ್ ಆಗಿದೆ, ಇನ್ನ 20% ಫಲಾನುಭವಿಗಳಿಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದೀವಿ. ಸೊ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಸೊ ನಾನು ಮೊನ್ನೆ ವಿಡಿಯೋದಲ್ಲೇ ಹೇಳಿದೀನಿ, ಅವರು 2 ಡೇಸ್ ಅಂತ ಅಂದ್ರೆ ನಾವು 4 ಡೇಸ್ ಮಾಡ್ಕೋಬೇಕು ಅಥವಾ 6 ಡೇಸ್ ಮಾಡ್ಕೋಬೇಕು. ಅವ್ರು ಹೇಳಿರೋದಕ್ಕಿಂತ ನಾವು ಜಾಸ್ತಿ ದಿನಗಳನ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಹೇಳಿ ಟೈಮಿಗೆ ಯಾವತ್ತೂ ಕೂಡ ಕರೆಕ್ಟ್ ಆಗಿ ಅವರು ಕೊಟ್ಟಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರನೇ ಅವರು ಈ ರೀತಿಯಾಗಿ ಹೇಳಿರುವಂತಹ ಮಾತುಗಳನ್ನ ಉಳಿಸ್ಕೊಳ್ಳುವಂತದ್ದು. ಇನ್ನು ಉಳಿದ ಟೈಮಲ್ಲೆಲ್ಲ 2 ದಿನ ಅಂದ್ರೆ 4 ದಿನನೂ ಆಗುತ್ತೆ, ಜೊತೆಗೆ 8 ದಿನನೂ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವೀಕ್ ಅಲ್ಲಿ ನಿಮಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಾವು ಕಾದು ನೋಡ್ಬೇಕಾಗಿದೆ. ಉಳ್ಕೊಂಡಿರುವಂತಹ ಏನು ಬ್ಯಾಲೆನ್ಸ್ ಇದೆ, ಸೊ ಕೆಲವೊಬ್ಬರಿಗೆ 27ನೇ ಕಂತಿನ ಹಣನೂ ಕೂಡ ಇನ್ನೂ ಬಂದಿಲ್ಲ, ಕೆಲವೊಬ್ಬರಿಗೆ 28 ಕೂಡ ಬಂದಿಲ್ಲ. ಇನ್ನ ಉಳಿದಂತಹ 29ನೇ ಕಂತಿನ ಹಣ ಏನಿದೆ, ಸೊ ಅದು ಕೂಡ ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ಇದೆ. ಸೊ ಒಂದೇ 29 ಮಾತ್ರ ಬರಬೇಕು ಅನ್ನುವಂಥದ್ದು ಚಾನ್ಸೇ ಇಲ್ಲ ಬಿಡಿ. ಇನ್ನು 27 ರಿಸೀವ್ ಮಾಡ್ಕೊಂಡಿಲ್ಲ, 28 ರಿಸೀವ್ ಮಾಡ್ಕೊಂಡಿಲ್ಲ ಕೆಲವೊಂದು ಫಲಾನುಭವಿಗಳು. ಸೊ ಆ ರೀತಿ ಫಲಾನುಭವಿಗಳು ಕೂಡ ಇನ್ನೂ ಅತಿ ಹೆಚ್ಚು ಇದ್ದಾರೆ. ಸೊ ಇವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಸರ್ಕಾರ ಎಲ್ರಿಗೂ ಕೂಡ ಏನು ಉಳಿಸ್ಕೊಂಡಿದೀವಿ ಬ್ಯಾಲೆನ್ಸ್ ಅನ್ನ, ಸೊ ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಆಲ್ರೆಡಿ ಬುಧವಾರದ ಒಳಗಡೆನೆ ಬಿಡುಗಡೆ ಮಾಡ್ತೀವಿ ಅಂತ ಅಂದವರು. ಇವತ್ತೆಲ್ಲ ಆಲ್ರೆಡಿ ಸೋಮವಾರ. ಸೊ ಇನ್ನು 2 ದಿನ ಆದ್ರೆ ಏನಾಗುತ್ತೆ, ಬುಧವಾರ ಮತ್ತೆ ಬರುತ್ತೆ. ಅಲ್ಲಿಗೆ ಟೋಟಲ್ 8 ದಿನನೇ ಆಗೋಗ್ಬಿಡುತ್ತೆ. ನಾನು ಮೊದಲೇ ಹೇಳ್ದಾಗೆ ಅವ್ರು 2 ದಿನ ಅಂತ ಅಂದ್ರೆ ನಾವು 4 ದಿನ ಅಥವಾ 8 ದಿನ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡೋಣ ಈ ವೀಕ್ ಅಲ್ಲಿ ಏನಾದ್ರು ಬಿಡುಗಡೆ ಮಾಡ್ತಾರಾ ಅಂತ. ನೆಕ್ಸ್ಟ್ ಇವಾಗ 29 ಆಗೋಯ್ತಲ್ವಾ. ಸೊ 30ನೇ ಕಂತಿನ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಇಲ್ಲಿ ಅಂತ ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ರಿ. ನಮ್ಮ ಖಾತೆಗಳಿಗೆ ನೆನ್ನೆ ಹಾಕಿರೋ ವಿಡಿಯೋಗೂ ಕಮೆಂಟ್ ಮಾಡಿದೀರಾ, ನಮ್ಗೆ ಇನ್ನೂ ಕೂಡ 30ನೇ ಕಂತಿನ ಹಣ ಬಂದಿಲ್ಲ ಅಂತ. ಇಲ್ಲೇನಂತ ಅಂದ್ರೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಏನಿರ್ಲಿಲ್ಲ. ಬಟ್ ನಿನ್ನೆ ಬಂದಿರೋ ಮಾಹಿತಿ ಪ್ರಕಾರ ಪ್ರಕ್ರಿಯೆ ಶುರುವಾಗಿದೆ ಅಂತ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನೀವು. 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಒಂದು ಪ್ರಕ್ರಿಯೆ ಕೂಡ ಶುರುವಾಗಿದೆ. ಇವಾಗ ಮೊದಲನೇದಾಗಿ ಏನ್ ಮಾಡ್ತಾರೆ, ಎಲ್ಲ ಸಿದ್ಧತೆ ಮಾಡ್ಕೊಂಡು ಆನಂತರ ಪ್ರಕ್ರಿಯೆಯನ್ನ ಶುರು ಮಾಡ್ಬಿಟ್ಟು ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಹಣವನ್ನ ಕೆಲವೊಂದು ಜಿಲ್ಲೆಗಳಿಗೆ ಒಂದು 5 ರಿಂದ 6 ಸಾವಿರ ಅಥವಾ ಒಂದು 10,000 ಫಲಾನುಭವಿಗಳಿಗೆ ಟ್ರಯಲ್ ಟೆಸ್ಟ್ ಮಾಡ್ತಾರೆ. ಆನಂತರ ಏನ್ ಮಾಡ್ತಾರೆ, ಮೊದಲನೇ ಹಂತದಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡುವಂತದ್ದು. ಸೊ ಹೇಳಿದ್ರು ಸಿಎಂ ಸರ್ ಅವರೇ ಹೇಳಿದ್ರು, ಸೊ ಈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಮೇ ತಿಂಗಳ ಮೊದಲನೇ ವಾರದಲ್ಲಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ. ಸೊ ಅದೇ ರೀತಿ ಇವಾಗ ಪ್ರಕ್ರಿಯೆ ಶುರುವಾಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಸೊ ಕೆಲವೊಂದು ಯೂಟ್ಯೂಬ್ ಗಳು ಹೇಳ್ತಾ ಇದ್ದಾರೆ, ಸೊ ಇವತ್ತು 20 ಜಿಲ್ಲೆಗಳಿಗೆ ಜಮಾ ಆಗುತ್ತೆ, 30 ಜಿಲ್ಲೆಗಳಿಗೆ ಜಮಾ ಆಗುತ್ತೆ. ಆಲ್ರೆಡಿ 30ನೇ ಕಂತಿನ ಹಣ ಹೋಗ್ಲಿ, 31ನೇ ಕಂತಿನ ಹಣದ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಒಂದು ಚಾನೆಲ್ ಗಳನ್ನ ನೋಡ್ತಾರಲ್ವಾ, ಸೊ ಅವ್ರು ನೋಡಿದಾಗ ರಿಯಾಕ್ಟ್ ಮಾಡ್ತಿರ್ತಾರಲ್ವಾ. ಕೆಲವೊಂದು ಚಾನೆಲ್ ಗಳು ಯಾಕೆ ಅಷ್ಟು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂತಂದ್ರೆ ಸೊ ನಾವು ಇದ್ದಿದ್ದನ್ನ ಇದ್ದಾಗೆ ಹೇಳೋರ್ಗೆನೆ ನೀವು ಸುಳ್ಳು ಅಂತ ಅಂತೀರಾ. ಸುಳ್ಳು ಹೇಳುವಂತಹ ಒಂದು ವಿಡಿಯೋಗಳಿಗೆ ಏನ್ ಮಾಡ್ತೀರಾ, ಹೌದು ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತೀರಾ. ಸೊ ಏನು ಮಾಡಂಗಿಲ್ಲ, ಜನಗಳು ಇರೋದೇ ಹಾಗೆ. ಸೊ ಸುಳ್ಳಿಗೆ ಬೆಲೆ, ನಿಜಕ್ಕೆ ಯಾವತ್ತೂ ಕೂಡ ಬೆಲೆ ಇಲ್ಲ ಅಂತಾರೆ ಅಲ್ವಾ. ಸೊ ಅದು ನಿಜ ಅಂತ ನಮಗೂ ಕೂಡ ಅನ್ಸುತ್ತೆ ಕೆಲವೊಂದ್ಸಲ. ಯಾಕೆಂತಂದ್ರೆ ನಾವು ಇರೋ ಒಂದು ಮಾಹಿತಿಯನ್ನ ಇದ್ದಾಗೇನೆ ನಾವು ತಿಳಿಸ್ಕೊಟ್ಬಿಡ್ತೀವಿ. ಸೊ ಏನಾಗ್ಬಿಡುತ್ತೆ ಅಂದ್ರೆ ಫಲಾನುಭವಿಗಳಿಗೆ ಇವ್ರು ಹೇಳ್ತಿರೋದೆಲ್ಲ ಬೋಗಸ್ ಅನ್ನೋ ರೀತಿ ಆಗೋಗ್ಬಿಡುತ್ತೆ. ಸೊ ಬೋಗಸ್ ಏನ್ ಹೇಳ್ತಿರ್ತಾರೆ ಅಲ್ವಾ. ಸೊ ಇದ್ರೂ ಇರ್ಬೋದಲ್ವಾ, ಇವತ್ತು ಹಣ ಜಮಾ ಆದ್ರೂ ಆಗ್ಬೋದಲ್ವಾ. ಆಲ್ರೆಡಿ 31ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಇದ್ದಾರೆ. ಸೊ ಇದು ನಿಜ ಇರಬೇಕು. ಇವ್ರು ನೋಡಿದ್ರೆ ಇನ್ನು 29, 30 ಇದ್ದಾರೆ ಅಂತ ನಮ್ಮನ್ನೇ ಬೈಕೋಬಿಡ್ತೀರಾ. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ಯಾರು ಏನೇ ಅನ್ಕೊಳ್ಳಿ, ಒಟ್ನಲ್ಲಿ 30ನೇ ಕಂತಿನ ಹಣ ಬಿಡುಗಡೆ ಒಂದು ಪ್ರಕ್ರಿಯೆ ಶುರು ಆಗಿದೆ. ಇನ್ನೇನು ಈ ಒಂದು ವೀಕ್ ಅಲ್ಲಿ ನಿಮ್ಗೆ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಬಹುದು ಅಥವಾ ಮುಂದಿನ ವಾರದಲ್ಲಿ ಜಮಾ ಮಾಡೋದಕ್ಕೆ ಶುರು ಮಾಡಬಹುದು ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಸೊ ಇದ್ರ ಮಧ್ಯದಲ್ಲಿ ಇವಾಗ ಒಂದು ಮಾಹಿತಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಎಲ್ಲಾ ಕಡೆ ಮಳೆ ಆಗ್ತಿರೋದು ಕಡಿಮೆನೆ. ಸೊ ಎಲ್ಲೂ ಕೂಡ ಅಷ್ಟು ಮಳೆ ಅನ್ನೋ ಸುದ್ದಿನೇ ಇಲ್ಲ. ಬಟ್ ಬಿಸಿಲು ನೋಡಿದ್ರೆ ಕೆಲವೊಂದು ಕಡೆ 35 ಇದೆ, 36 ಸೆಲ್ಸಿಯಸ್ ಇದೆ. ಸೊ ಕೆಲವೊಂದು ಕಡೆ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇದ್ರ ನಡುವೆ ಇವಾಗ ಗರ್ಭಿಣಿ ಬಾಣಂತಿಯರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಾಗಿರ್ಬೋದು, ಪ್ರಾಣಿಗಳಿಗೂ ಕೂಡ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಕೆಲವೊಂದು ಕಡೆ ನೀರಿಲ್ಲ. ಸೊ ಪ್ರಾಣಿಗಳಿಗೂ ಕೂಡ ತುಂಬಾನೇ ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ಮನುಷ್ಯರಿಗೆ ಊಟನೇ ಸೇರ್ತಾ ಇಲ್ಲ. ಗರ್ಭಿಣಿ ಬಾಣಂತಿಯರು ಆದಷ್ಟು ಹುಷಾರಾಗಿರ್ಬೇಕು. ಇದ್ರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳುಗಳೇನಿರುತ್ತೆ, ಸೊ ಈ ಮಕ್ಕಳುಗಳನ್ನ ನೀವು ಆದಷ್ಟು ಬಿಸಿಲಿಂದ ಅವಾಯ್ಡ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಒಳಗಡೆ ಇದ್ದಾಗ ಫ್ಯಾನ್ ಗಾಳಿಗಳನ್ನ ಕುಡಿದ್ಬಿಟ್ಟು ಅದರಲ್ಲಿ ಅರ್ಧ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಇನ್ನು ಬಿಸಿಲಲ್ಲಿ ಹೋಗ್ಬಿಟ್ಟು ಆಟ ಆಡಿದ್ರು ಅಂತ ಅಂದ್ರೆ ಎಲ್ಲೋ
ಒಂದೆರಡು ಕಡೆ ನ್ಯೂಸ್ ಅಲ್ಲಿ ನೋಡಿದೆ, ಮಕ್ಳುಗಳು ಬಿಸಿಲು ತಾಪಕ್ಕೆನೆ ಸತ್ತೋಗಿದ್ದಾರೆ ಅಂತ. ಸೊ ಹಾಗಾಗಿ ಆದಷ್ಟು ಹೆಚ್ಚು ನೀರನ್ನ ಕುಡಿಸಿ, ಮಕ್ಕಳಿಗೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇವಾಗ ಇರುವಂತಹ ಒಂದು ಕಂಡೀಷನ್ ಅದೇ ರೀತಿ ಇದೆ. ಸೊ ಹಾಗಾಗಿ ನಮ್ಮ ಮಕ್ಕಳುಗಳನ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಅಂತ ಹೇಳ್ತಾ, ಸೊ ಇಷ್ಟು ಈ ಒಂದು ದಿನದ ಮಾಹಿತಿ ಆಗಿತ್ತು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ತೀನಿ ಆದಷ್ಟು. ಸೊ ಎಲ್ಲದಕ್ಕೂ ಕೂಡ ಅತಿ ಹೆಚ್ಚು ಕಮೆಂಟ್ ಯಾವ್ದ್ರ ಮೇಲೆ ಬಂದಿರುತ್ತೆ ಅದ್ರ ಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.